ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಾಗಿದೆ. ಈ ಥರ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು, ಇದರಲ್ಲಿ ಏನೇನು ಹಾಕಿದ್ದೀನಿ, ಬೆಳಿಗ್ಗೆ ತಿಂಡಿಗೆ ಏನೇನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಇದು ತುಂಬ ಸಿಂಪಲ್ ಆದ. ನೋಡ್ತಾ ಇರ್ಬೋದ್ರೆ ಏನು ಇರ್ಬೋದು ಅಂತ ನೀವು ಅನ್ಕೊತಾ ಇರ್ಬೋದು. ಬನ್ನಿ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕಳ್ಳೆಪುರಿ ಇದೆ ಅಲ್ವಾ, ಕಳ್ಳೆಪುರಿ ಅಂದರೆ ಚುರುಮುರಿ ಅಂತಾರೆ ನಮ್ಮ ಕಡೆ. ಚುರುಮುರಿನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ. ಇವತ್ತು ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿ ಅಂತ ಅನ್ಬೋದು. ಟೊಮಟೊ ತಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಪುಟಾಣಿ ಅಂದರೆ ಹುರ್ಗಡ್ಲೆ, ಮತ್ತು ಸ್ವಲ್ಪ ಕೊತ್ತಂಬರಿ, ಇಲ್ಲಿ ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿನ ತಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಅಂತ ನಾನಿವಾಗ ಬನ್ನಿ ತೋರಿಸ್ತೀನಿ ರೆಸಿಪಿನ. ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಗ್ಗರಣೆಗೆ ಬೇಕಲ್ವ ಅಷ್ಟು. ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಸಾಸಿವೆ. ನೀವು ಬೇಕಂದರೆ ಜೀರಿಗೆನ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಾನು ಜೀರಿಗೆನ ಬಳಸ್ತಾ ಇಲ್ಲ. ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಲ್ವ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ನೋಡಿ ಸ್ವಲ್ಪ ಫ್ರೈನ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈನ ಮಾಡ್ಕೋಬೇಕು. ಅದ್ರ ಜೊತೆ ನಾನು ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಆಮೇಲೆ ಉಪ್ಪು ಹಾಕ್ಕೊಳ್ಳಲ್ಲ ಸ್ನೇಹಿತರೆ, ಅದಕ್ಕೆ ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಇವಾಗ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ. ಇವು ಫ್ರೈ ಆಗಿದೆ ಅಲ್ವಾ, ಈರುಳ್ಳಿ ಇವಾಗ ಟೊಮಟೊನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಟೊಮಟೊ ಸ್ಕಿಪ್ ಮಾಡ್ಬೋದು. ನಾನು ಟೊಮಟೊ ಇಷ್ಟ, ಅದಕ್ಕೆ ಟೊಮಟೊ ಹಾಕ್ಕೊಂಡಿದ್ದೀನಿ. ಟೊಮಟೊ ಬೇಡ ಅಂದರೆ ನೀವು ಹುಣಸೆ ಹಣ್ಣು ಹುಳಿ ಒಂಚೂರು ಬಿಟ್ಕೋಬೋದು, ಇಲ್ಲಾಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ಮತ್ತು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ತಗೊಂಡಿದ್ದೀನಲ್ಲ, ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ, ಹುರ್ಗಡ್ಲೆ, ಕಡಲೆ ಬೀಜ ಹುರ್ಗಡ್ಲೆ ಹಾಕಿ ಫ್ರೈನ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ತಿಂಡಿಗೆ. ಬೆಳಿಗ್ಗೆ ಪ್ರಜ್ಜು ಸ್ಕೂಲ್ಗೆ ಹೋಗಿದ್ದಾರೆ, ಹಾಗಾಗಿಬಿಟ್ಟು ನಾನು ಒಬ್ಬಳಿಗೆಗೋಸ್ಕರ ಮಾಡ್ಕೊತಾ ಇರೋದು ನಾನು. ಒಂಚೂರು ಗರಂ ಮಸಾಲ ಹಾಕೋತಾ ಇದ್ದೀನಿ, ಒಂಚೂರು ಧನಿಯಾ ಪೌಡ್ರ್, ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರ್. ಒಂಚೂರು ಗರಂ ಮಸಾಲ, ಧನಿಯಾ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೀನಲ್ಲ ಆವಾಗಲೇ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಉಪ್ಪು ಆವಾಗಲೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ಹಾಗಾಗಿಬಿಟ್ಟು ಇವಾಗ ಉಪ್ಪನ್ನು ಹಾಕ್ತಾಯಿಲ್ಲ. ಇವಾಗ ಫ್ರೈ ಆಗಿದೆ ಅಲ್ವಾ, ಇದಕ್ಕೆ ತೊಳೆದ್ಬಿಟ್ಟು ನೆನೆಸಿರುವ ಕಳ್ಳೆಪುರಿ ಅಂದರೆ ಚುರುಮುರಿ ಅಂತೀವಿ ನಾವು ಜಾಸ್ತಿ. ಚುರುಮುರಿ ಹಾಕಿ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಒಗ್ಗರಣೆಗೆ ಹಾಕಿ ಚುರುಮುರಿ ಹಾಕಿ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿ, ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಪಟ್ಟಂತ ಬಿಡುತ್ತೆ. ಇದು ಮಿಕ್ಸ್ ಮಾಡಿದ್ದೇವಲ್ವ, ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು
ಮತ್ತು ಸ್ವಲ್ಪ ಮಿಕ್ಸನ್ನು ಮಾಡ್ಕೊತೀನಿ. ನಾನು ಒಬ್ಬಳಿಗೋಸ್ಕರ ಮಾಡ್ಕೊತಾ ಇರೋದು ನಾನು ಸ್ವಲ್ಪ. ನೋಡಿ ಹೇಗಿದೆ, ರೆಡಿಯಾಗಿದೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ, ಅಂದರೆ ಪ್ಲೇಟ್ಗೆ ಹಾಕ್ಕೊತೀನಿ. ಇವಾಗ ನೋಡಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಲ್ವಾ, ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ ತಿಂಡಿ ಮಾಡೋಣ. ಈಗ ಸ್ವಲ್ಪ ಒಂಚೂರು ಕೊತ್ತಂಬರಿ ಅಲಂಕಾರ ಮಾಡ್ತೀನಿ. ಮತ್ತು ಕ್ಯಾರೆಟು ಸೌತೆಕಾಯಿ ತೋರಿಸಿದ್ನಲ್ಲ, ಏಕೆ ಒಗ್ಗರಣೆಗೆ ಹಾಕಿಲ್ಲ ಅಂದರೆ ಇದು ಮೇಲ್ಗಡೆ ಹಿಂಗೆ ಸ್ವಲ್ಪ ಹಾಕ್ಕೊಂಡು ತಿಂತಾ ಇರಬೇಕು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಸೌತೆಕಾಯಿ ಈ ಥರ ಹಾಕಿಬಿಟ್ಟು ತಿಂತಾರಿದ್ರೆ ಸೂಪರ್. ನೋಡಿ ನಾನು ಕಟ್ ಮಾಡಿರುವಂಥ ಕ್ಯಾರೆಟು ಸೌತೆಕಾಯಿ ಎಲ್ಲ ಫುಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಿಗ್ಗೆಗೆ ತಿಂಡಿಗೆ ಅರ್ಜೆಂಟಲ್ಲಿ ಏನಾದರೂ ಬೇಕಂದರೆ ಈ ಥರನೂ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ ಹೇಗೆ ಅನ್ನಿಸ್ತು. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ರೊಟ್ಟಿ ಪಲ್ಯ ಮಾಡ್ತೀನಿ, ಆಮೇಲೆ ಸೇರ್ ಮಾಡ್ತೀನಿ. ನೋಡಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಸಿಯಾಗಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ರುಚಿಕರವಾದ ಬ್ರೇಕ್ಫಾಸ್ಟ್ ಅಂತ ಅನ್ಬೋದು. ಮತ್ತು ನೋಡಿ ಸ್ನೇಹಿತರೆ ಚುರುಮುರಿ ತಿಂಡಿ ಒಗ್ಗರಣೆ ಮಾಡಿದ್ದೀನಿ. ಇಲ್ಲಿ ಗೋರೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ, ಅಂದರೆ ಚೌಳಿಕಾಯಿ ಅಂತೀವಿ ನಾವು. ಗೋರಿಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹುರಿದ್ಬಿಟ್ಟು ಪಲ್ಯನ ರೆಡಿ ಮಾಡ್ತಾ ಇರೋದು. ಇದು ಬಾಕ್ಸ್ ಕಳಿಸ್ಬೇಕಲ್ಲ ನಮ್ಮ ಮನೆಯವ್ರಿಗೆ, ಊಟ ತಗೊಂಡು ಹೋಗ್ತಾರೆ. ಹಾಗಾಗಿಬಿಟ್ಟು ಗೋರಿಕಾಯಿನ ಹುರ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೋಬೋದು ಪಲ್ಯ. ಹಾಗಾಗ್ಬಿಟ್ಟು ಅವ್ರು ರೊಟ್ಟಿ ಪಲ್ಯ ತಗೊಂಡೋಗ್ತಾ ಇದ್ದಾರೆ ಸ್ನೇಹಿತರೆ. ಅವರು ಡ್ಯೂಟಿಗೆ ಹೋದರೆ 2 ಟೈಮು ರೊಟ್ಟಿ ಹಾಕಬೇಕಲ್ಲ, ಹಾಗಾಗಿಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಜಾಸ್ತಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಬೆಳ್ಳುಳ್ಳಿ. ಮತ್ತು ಒಂದು ಟೊಮಾಟೋನ ಹಾಕಿದ್ದೀನಿ. ಟೊಮಾಟೊ ಹಾಕಿ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಟೊಮಾಟೊ ಫ್ರೈ ಆದಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೀವು ಇದಕ್ಕೆ ಬೇಕಂದರೆ ಅಚ್ಚ ಖಾರದ ಪೌಡ್ರು, ಮಸಾಲೆ ಖಾರದ ಪೌಡ್ರ್ ಹಾಕೋಬೋದು. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಸ್ವಲ್ಪ ಸೂಪರಾಗಿರುತ್ತೆ, ಹಾಗಾಗಿಬಿಟ್ಟು. ಮತ್ತು ತೊಳೆದಿರುವಂಥ ಗೋರಿಕಾಯಿನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಹಸಿಮೆಣ್ಸಿಕಾಯಿ 1-2 ನಿಮಿಷ ಫ್ರೈನ ಮಾಡಿದ್ದೀನಿ ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ಹುರಿದ್ಬಿಟ್ಟು ತೊಳೆದಿರುವಂಥ ಗೋರಿಕಾಯಿನ ಹಾಕ್ಕೊತಾ ಇದ್ದೀನಿ. ಗೋರಿಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಫ್ರೈ ಆಗ್ತಾಯಿದೆ ಅಲ್ವಾ, ಇವಾಗ ಸ್ವಲ್ಪ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ. ಒಂದು ಅರ್ಧ ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇವಾಗ ಬೇಯಿಸ್ಕೋಬೇಕು. ಇಲ್ಲಿ ನೋಡಿ ಸ್ನೇಹಿತರೆ ಬೇಯಿಸ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ಕಡಲೆ ಬೀಜ ಹಾಕಿರೋದು ನಾನು ಸೇರ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಮರೆತುಬಿಟ್ಟು ಹಂಗೆ ಫೋನ್ ಇಟ್ಬಿಟ್ಟಿದೆ. ಕಡಲೆ ಬೀಜ ಆಮೇಲೆ ಸ್ವಲ್ಪ ಬೇಯಿಸ್ಕೊಂಡಾದಮೇಲೆ ಕಡಲೆ ಬೀಜ ಕುಟ್ಟಿ ಅಥವಾ ಪುಡಿ ಮಾಡಿಕೊಂಡು ಹಾಕ್ಕೋಬೋದು. ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಕಡಲೆ ಬೀಜ ಕೊತ್ತಂಬರಿ ಹಾಕಿದ್ದೀನಿ ನಾನು. ಮತ್ತು ಇಲ್ಲಿ ನೋಡಿ ಇಷ್ಟೊಂದು ಜೋಳದ ರೊಟ್ಟಿ ಮಾಡಿದ್ದೀನಿ, ಯಾಕೆಂದರೆ ಬಾಕ್ಸ್ ಕೊಟ್ಟು ಕಳಿಸ್ಬೇಕಲ್ವ, ಅದಕ್ಕೋಸ್ಕರ. ಮತ್ತು ಇಲ್ಲಿ ನೋಡಿ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು ಮತ್ತು ಮೂಲಂಗಿ ಎಲ್ಲ ರೊಟ್ಟಿ ಜೊತೆ ತಿನ್ನೋಕ್ಕೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಬೆಳಿಗ್ಗೆನೇ ಮಾಡಿಬಿಡ್ತೀನಿ ನಾನು ತಿಂಡಿ. ಮತ್ತು 2 ಟೈಮ್ ಅವ್ರ ಮನೆಗೆ ಬರಲ್ಲ, ಹಾಗಾಗಿಬಿಟ್ಟು ಬಾಕ್ಸ್ ತಗೊಂಡು ಹೋಗ್ತಾರಲ್ವ, ಒಂದೇ ಸತಿ ಊಟನ ಹಾಕ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಮತ್ತು ಇಲ್ಲಿ ಗೋರಿಕಾಯಿ ನೋಡಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನಾನು ಕಡಲೆ ಬೀಜ ಮತ್ತು ಕೊತ್ತಂಬರಿ ಹಾಕಿದ್ದು ಪಲ್ಯದಲ್ಲಿ ತೋರಿಸಿಲ್ಲ ಸ್ನೇಹಿತರೆ, ಅದು ಸ್ಕಿಪ್ ಆಗಿದೆ ನನ್ನ ಕಡೆಯಿಂದ. ನೀವು ಕಡಲೆ ಬೀಜ ಹಾಕಿಬಿಟ್ಟು ಪಲ್ಯನ ಮಾಡ್ಕೋಬೋದು, ಟೇಸ್ಟ್ ಇರುತ್ತೆ. ಇಲ್ಲಿ ಒಂದು 4-5 ರೊಟ್ಟಿನ ಹಾಕ್ತೀನಿ. ಮತ್ತು ಪಲ್ಯ ನೋಡಿ ಇನ್ನೊಂದು ಬಾಕ್ಸ್ಗೆ ಹಾಕ್ಬಿಟ್ಟು ಅದ್ರ ಮಧ್ಯೆ ಇಟ್ಬಿಟ್ಟು ನಾನು ಇನ್ನೊಂದು ಬಾಕ್ಸಲ್ಲಿ ಕ್ಯಾರೆಟು, ಸೌತೆಕಾಯಿ ಮತ್ತು ಮೂಲಂಗಿನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಕ್ಬಿಟ್ಟು ಇವಾಗ ಸ್ಪೂನು ಸ್ವಲ್ಪ ಇನ್ನೊಂದು ಸ್ಪೂನ್ ಎಲ್ಲೋ ಗೊತ್ತಿಲ್ಲ, ಸಿಗ್ತಾಯಿಲ್ಲ. ಇದು ಸ್ಪೂನ್ ಕರೆಕ್ಟಾಗಿ ಕೂತ್ಕೊಳ್ಳೋಣ, ಹಾಗೂ ಬಾಕ್ಸ್ ಹಾಕೋಣಂತ ಇದೆ. ಹಾಗಾಗಿಬಿಟ್ಟು ಸ್ಪೂನ್ನ ತೆಗೆದ್ಬಿಡ್ತೀನಿ ಸ್ನೇಹಿತರೆ. ಇನ್ನೂ ಚಿಕ್ಕದಿದೆ, ಎಲ್ಲೋ ಸಿಗ್ತಾಯಿಲ್ಲ. ಇದು ಸ್ವಲ್ಪ ದೊಡ್ಡದಾಗಿದೆ, ಬಾಕ್ಸಲ್ಲಿ ಕೂತ್ಕೊಳ್ಳಲ್ಲ. ಹಾಗಾಗಿಬಿಟ್ಟು ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ, ಅದ್ರ ಜೊತೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಮೂಲಂಗಿ, ಸ್ವಲ್ಪ ಸೌತೆಕಾಯಿ ಎಲ್ಲ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅವ್ರು 2 ಟೈಮ್ ಊಟ ಕಳಿಸ್ಬೇಕಲ್ಲ,
ಅದಕ್ಕೆ ನೋಡಿ ಸ್ನೇಹಿತರೆ, ಒಂದರಲ್ಲಿ ಕ್ಯಾರೆಟು ಪಲ್ಯ ಮತ್ತು ರೊಟ್ಟಿನ ಬಾಕ್ಸ್ ಹಾಕಿಬಿಟ್ಟು ಕೊಟ್ಟು ಕಳಿಸ್ತೀನಿ ಸ್ನೇಹಿತರೆ. ನೋಡಿ ಗೋರಿಕಾಯಿ ಪಲ್ಯ ಮತ್ತು ತಿಂಡಿಗೆ ಕಡಲೆಪುರಿ ಒಗ್ಗರಣೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.